ಬೆಂಗಳೂರಿನ ಕೆಆರ್ ಮಾರ್ಕೆಟ್ನ ಹಿಸ್ಟಾರಿಕಲ್ ಫ್ಲೈಓವರ್ ಏನಿದೆ ಆ ಫ್ಲೈಓವರ್ನ ಕೆಳಗಡೆ ಈಗ ವ್ಯಾಪಾರಕ್ಕೆ ಬ್ರೇಕ್ ಬಿದ್ದಿದೆ. ಫುಟ್ಪಾತ್ನಲ್ಲಿ ಶಾಶ್ವತವಾಗಿ ಕಟ್ಟಿಕೊಂಡಿದ್ದಂಥ ಅಂಗಡಿಗಳನ್ನು ತೆರವು ಮಾಡಲಾಗಿದೆ. ಅನಧಿಕೃತವಾಗಿ ಕಟ್ಟಿದ್ದಂಥ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಿ ಡೆಮಾಲಿಷ್ ಮಾಡಲಾಗಿದೆ. ಆ ಡೆಮಾಲಿಷನ್ ಜಾಗದ ಸುತ್ತಲೂ ಪೊಲೀಸರ ಸರ್ಪಗಾವಲೆ ಹಾಕಲಾಗಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ಭಾರೀ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿತ್ತು. ಸುಮಾರು 2 ಕೆಎಸ್ಆರ್ಪಿ ತುಕಡಿ 100ಕ್ಕೂ ಅಧಿಕ ಪೊಲೀಸರು ನಿಯೋಜನೆಗೊಂಡಿದ್ದರು. ಈ ವೇಳೆ ಡೆಮಾಲಿಷನ್ನ ಸಂದರ್ಭದಲ್ಲಿ ವ್ಯಾಪಾರಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮಗೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಹೇಗೆ ನೀವು ಡೆಮಾಲಿಷ್ ಮಾಡ್ತೀರಿ, ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಜಗಳಕ್ಕೂ ಕೂಡ ನಿಂತ್ಕೊಂಡಿದ್ರು. ಡೆಮಾಲಿಷನ್ ಮಾಡದಂತೆ ಸ್ಥಳೀಯ ವ್ಯಾಪಾರಸ್ಥರು ಅಡ್ಡಿಪಡಿಸಿದ್ದಾರೆ ಹಾಗೂ ಬಿಗಿಪಟ್ಟನ್ನು ಹಿಡ್ಕೊಂಡಿದ್ರು. ನಮ್ಮ ಅಂಗಡಿನ ಯಾಕೆ ಕೆಡವುತ್ತಾ ಇದ್ದೀರಿ ಅಂತ ಹೇಳಿ. ಆದರೆ ಫ್ಲೈಓವರ್ನ ಕೆಳಗಡೆ ನಿರ್ಮಾಣ ಮಾಡಿಕೊಂಡಿರುವಂಥದ್ದು ಅನಧಿಕೃತ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಹೀಗಿದ್ರೂ ಕೂಡ ಹೆಂಗೆ ನೀವು ಈ ಡೆಮಾಲಿಷನ್ ಪ್ರೋಸೆಸ್ನ ಮುಂದುವರಿಸ್ತೀರಿ, ನಮ್ಮ ಅಂಗಡಿಗಳನ್ನು ಹೆಂಗೆ ಕೆಡವುತ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ತಮ್ಮ ಕಣ್ಣೆದುರೇ ಅಂಗಡಿಗಳು ನೆಲಸಮವಾಗೋದನ್ನು ಕಂಡು ವ್ಯಾಪಾರಸ್ಥರು ಕಣ್ಣೀರು ಹಾಕಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಚುರುಕಾಗಿ ನಡೀತಿರುವಂಥ ಒಂದು ಡೆಮಾಲಿಷನ್ ಪ್ರೋಸೆಸ್. ಅದರ ಜೊತೆಗೆ ತಮ್ಮ ಅಂಗಡಿಯನ್ನು ಕಳೆದುಕೊಂಡಂತಹ ಜನರ ವ್ಯಾಪಾರಸ್ಥರ ಕಣ್ಣೀರು. ನಲವತ್ತು ವರ್ಷ ಆಯ್ತಮ್ಮ ಮಾಡಿ ನಾನು ವ್ಯಾಪಾರ ಮಾಡಿ, ಮಕ್ಕಳು ಕಿಕ್ಕಳು ಎಲ್ಲ ಹುಟ್ಟು ಮೊಮ್ಮಕ್ಕಳು ಎಲ್ಲ ಜನ. ಇವಾಗ ನನ್ನ ವಯಸ್ಸಾಯ್ತು, ನನ್ನ ಕೈಲಿ ಆಗಲ್ಲ. ಅದಕ್ಕೆ ಈ ಅಂಗಡಿ ಹೊಡೆದಾಕ್ಬಿಟ್ರಲ್ಲ, ನಾನು ಎಲ್ಲಿ ಹೋಗೋದು? ಆ ಅಮ್ಮ ಬಂದವಲ್ಲ ದೊಡ್ಡವರು, ಆ ಅಮ್ಮ ಹತ್ರ ಮಾತಾಡ್ದೆ, ಅಜ್ಜಿ ನೀನು ಎದುರುಬೇಡ, ನೀನು ಇರು ಆರಾಮಾಗಿದ್ದೀನಿ. ಇವಾಗ ಬೆಳಗ್ಗೆ ಬಂದು ಮಾತಾಡ್ತಾರೆ, ಅವ್ರ ಹತ್ರ ಮಾತಾಡಿ ಇಲ್ಲಿ ಕೂತ್ಕೊಂಡು ಬಿದ್ದಿ ಕೆಳಗಡೆ ಇಲ್ಲಿ ಕೂತ್ಕೊಂಡು ಇಲ್ಲಿ ಗಾಡಿಗಳು ಬಿಟ್ಬಿಡ್ತಾರೆ, ಟೆಂಪೋಗಳು ಬಿಟ್ಬಿಡ್ತಾರೆ, ಆಟೋಗಳು ಬಿಡ್ತಾರೆ. ಎತ್ತು 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 ಅಂತಾರೆ. ಒಳಗಡೆ ಐಟಮ್ ತಗೊಳ್ಳಕ್ ಬಿಟ್ರಾ? ಅಲ್ಲಿ ಮಾರ್ಕೆಟ್ ತಗೊಂಡು ಬರ್ತೀನಿ. ಅಲ್ಲ, ಈಗ ಅಂಗಡಿ ಒಳಗಿರೋ ಐಟಮ್ ತಗೊಂಡ್ರ ಆಚೆ? ತಗೊಂಡೋಗಿರೋ ಹಾಕಿದ್ದೀನಿ. ಹಾಂ, ವ್ಯಾಪಾರ ಹೆಂಗ್ ಮಾಡ್ತೀರಾ ಇನ್ನು ಮುಂದೆ? ಇವಾಗ ಇಲ್ಲೇಮ್ಮ, ಇಲ್ಲೇ ಮಾಡೋರು? ಇಲ್ಲೇ ಮಾಡಿದ್ದೀನಿ. ಇಲ್ಲೇ ಈ ಅಂಗಡಿ ಬಂದು ಒಬ್ಬನು ಹೊಡ್ಕೊಬಿಟ್ಟ, ನನ್ನ ಓಡಿಸ್ಬಿಟ್ಟ. ಇಲ್ಲಿಗೆ ಗೊತ್ತಿಲ್ಲ, ಅದಕ್ಕೆ ಫುಟ್ಪಾತ್ ಮೇಲೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಅಂಗಡಿ ಹಾಕಿದ್ರೆ ದಂಡ ಹಾಕ್ತಾರಂತೆ. ಅಮ್ಮ, ಮತ್ತೆ ಇಲ್ಲಿ ಅಂಗಡಿ ಹಾಕಿದ್ರೆ ದಂಡ ಹಾಕ್ತಾರೆ. ಹೌದಾ? ಮತ್ತೆ ಹೆಂಗ್ ಮಾಡ್ತೀರಾ ಜೀವನ? ಏನು ವಯಸ್ಸನ್ನು ಏನು ಮಾಡಿದಮ್ಮ, ಅವ್ರು ಕೊಟ್ಟರೆ ಪಾಪ ಪುಣ್ಯ. ವಯಸ್ಸನ್ನಿಗೆ ನನ್ನ ಕೆಲಸ ಅದಕ್ಕೆ ಕುತ್ಕೊಂಡ್ರೆ ನಾವೇ ಸ್ವಂತ ಬಿಸ್ನೆಸ್ ಮಾಡಬೇಕು. ಒಡವೆಲ್ಲ ತೊಗೊಂಡ್ಬಂದು ಒಡವೆಲ್ಲ ತೊಗೊಂಡು ಇಟ್ಕೊಂಡು ಬಿಸ್ನೆಸ್ ಮಾಡಿದ್ವಿ. ಮೊದಲೇ ಹೇಳಿದ್ರಾ? ಹೇಳಿದ್ರು, 2 ವಾರ ಮುಂಚೆ ಹೇಳಿದ್ರು, ತೆಗಿಬೇಕು ಹೇಳಿದ್ರು. ಅಂಗಡಿಗೆ ಎಲ್ಲಿ ಹೋಗೋದು, ಬೇರೆ ಕಡೆ ಎಲ್ಲಿ ಅಂಗಡಿ ಸಿಗ್ತದೆ? ಎಷ್ಟು ಲಾಸ್ ಆಯ್ತು ಇವತ್ತು? ಮ್ಯಾಮ್ ನಂದು 1 ಲಕ್ಷ ಲಾಸ್ ಆಗಿದೆ ಮ್ಯಾಮ್. 1 ಲಕ್ಷ ಮುಂಚೆ ಐಟಮ್ ತೊಗೊಂಬಂದಿದ್ದೆ, ಎಲ್ಲ ಅಂಗಡಿ ಕೊಲ್ತೋಗ್ಬಿಟ್ಟಿದೆ, ಎಲ್ಲ ಅಂಗಡಿ ಸಾಕಿದ್ದೆ. ಎಲ್ಲಿ ಮಾಡೋದು ಗೊತ್ತಾಗಿಲ್ಲ. ವಾಟ್ರ್ ಮಿಲೇನು, ಇದು ಪಪ್ಪಾಯ ಎಲ್ಲ ಮಾಡ್ತಾಯಿದ್ದೀವಿ ಮೇಡಮ್. ನಮ್ಮದು ಎಲ್ಲ ಇವಾಗ ಏನು ಹೊರಗಡೆ ಇಟ್ಕೊಂಡಿದ್ವಿ, ಅದು 1 ಲಕ್ಷ ಐಟಮ್ ಇದೆ. ಈಗ ಮಾತ್ರ ಅಂಗಡಿ ಹೊಡೆದಾಕಿದ್ದಾರೆ, ಮತ್ತೆ ಹಾಕಿದ್ರೆ ಫೈನ್ ಹಾಕ್ತಾರಂತೆ. ಎಲ್ಲಿ ಏನು ಮಾಡ್ಬೋದು, ಏನು ಮಾಡ್ಬೋದು? ಏನು ಕೆಲಸ ಇಲ್ಲ ಮೇಡಮ್. ಕೆಲಸ ಹೋಗ್ತೀನಿ, 10,000 ರೂಪಾಯಿ 10,000 ರೂಪಾಯಿ ಕೊಡ್ತಾರೆ. ಇವಾಗ ಕೆಲಸನೇ ಸಿಗಲ್ಲ ಮೇಡಮ್. ಮತ್ತೆ ಅವ್ರು ಹೋಗಂತ ಹಾಕಂಗಿಲ್ಲ, ಹಾಕಿದ್ರೆ ಫೈನ್ ಹಾಕ್ತಾರೆ. ಏನು ಮಾಡಿ ಕೆಲಸ ಕೊಡೋಕ್ಕಿಲ್ಲ ಅವರೇ. ಗೌರ್ಮೆಂಟಿಗೆ ಒಂದು ಒಳ್ಳೆ ಕೆಲಸ ಹೋಗ್ಬಿಡ್ತೀವಿ. ನಾವು ಫುಟ್ಪಾತ್ ವ್ಯಾಪಾರ ಮಾಡಲ್ಲ. ಈಗ ಮತ್ತೇನು ಮಾಡೋರು ಇದ್ದೀರಾ? ತೆಗೆದೋಗಿದ್ದಾರೆ. ಮತ್ತೆ ಏನು ಮಾಡೋದು ಗೊತ್ತಾಗ್ತಲ್ಲ ಮ್ಯಾಮ್, ಗೊತ್ತಾಗ್ತದೆ. ಮತ್ತೆ ಏನು ಮಾಡೋದು? ಮತ್ತೆ ಫುಟ್ಪಾತ್ ಕೆಲಸ ವ್ಯಾಪಾರ ಮಾಡ್ತೀವಿ. ಇಲ್ಲ ಮತ್ತೆ ಹಾಕ್ತೀರಾ? ಹಾಕ್ತೀವಿ, ಪರವಾಗಿಲ್ಲ. ಜೈಲಲ್ಲಿ ಹಾಕ್ಲಿ, ಪರವಾಗಿಲ್ಲ ಬಿಡಿ. ದಂಡ ಹಾಕ್ತಾರೆ. ದಂಡ ಹಾಕಲಿಲ್ಲ, ಜೈಲಿಗೆ ಕರ್ಕೊಂಡು ಹೋಗಿ ಊಟ ಕೊಡಲಿ ಬಿಡಿ. ಊಟ ಟೈಮ್ ಅಲ್ಲೇ ತಗೊಂಡಿರ್ತೀವಿ. ದಂಡ ಹಾಕಿದ್ರು ಹಾಕ್ತೀರಾ? ಹಾಕಿದ್ರೆ ಪರವಾಗಿಲ್ಲ, ಇಲ್ಲ ಜೈಲಿಗೆ ಕರ್ಕೊಂಡು ಹೋಗಿ ಪರವಾಗಿಲ್ಲ. ದಂಡ ದುಡ್ಡು ಇಲ್ಲ ಕೊಡೋಕ್ಕೆ. ನಾನು ಜೈಲಿಗೆ ಹೋಗಿ ಕುತ್ಕೊಳ್ತೀವಿ ಬಿಡಿ. ಚೆನ್ನಾಗಿ 3 ಟೈಮ್ ಊಟ ಕುತ್ಕೊಳ್ತೀವಿ. ನಾವು ಸ್ವಲ್ಪ ನೋಡಿದ್ರೆ ದುಡಿಮೆ ಇಲ್ಲ, ಅವರೇ ಕೊಡಲಿ 3 ಟೈಮ್ ಊಟ. ನನಗೆ ಅಲ್ಲೇ ಬಂದು ಕುತ್ಕೊಳ್ಬಿಡ್ತೀವಿ. ನಾನು 60 ವಯಸ್ಸಿಂದ 65 ವಯಸ್ಸು ಆಗ್ತೈತೆ. ಹಿಂಗೆ ವ್ಯಾಪಾರ ಮಾಡ್ತೀನಿ. ಈ ಬಿಟ್ಟ ಏನು ಕೆಲಸ ನನಗೆ ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ರಿ? ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ? ನಾನು 50 ವರ್ಷದ ವ್ಯಾಪಾರ ಮಾಡ್ತೀನಿ. ಇಲ್ಲೇ ಇಲ್ಲೇ ಮಾಡಿ ಬಂದಿದ್ದೀವಿ. ಒಡವೆ ಇಲ್ಲಿ ಅಂಗಡಿ ಹಾಕಿ ಎಷ್ಟು ವರ್ಷ ಆಯ್ತು? ಇದೊಂದು 5 ವರ್ಷ ಆಯ್ತು. ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಗೊತ್ತಿಲ್ಲ ನನಗೆ. ಹೇಳಿದ್ರ ಮೊದಲೇ ಈ ಥರ ತೆಗಿತೀವಿ, ನೀವೇ ತೆಗೀರಿ ಅಂತ? ಅವ್ರು ಹೇಳಿದ್ರು, ಮುನ್ನೆ ಬಂದು ಹೇಳಿದ್ರು. ನಾವೇನು ಮಾಡ್ಬೇಕು, ಸುಮ್ಮನೆ ಮಾತಾಡೋಕ್ಕೆ. ಲಾಸ್ ಆಯ್ತಮ್ಮ. ನಮ್ಮ ಸೊಸೆದ ಒಡವೆ ಕಡೆ ಎಲ್ಲ ಮಾರಿಬಿಟ್ಟು ಮಕ್ಕಳು ಬಿಟ್ಟು ವ್ಯಾಪಾರ ಮಾಡಿ ಇವಾಗ ಅದು ತೀರ್ಸೋಕ್ಕಾಗಲ್ಲ, ಇದು ಸಂಬಂಧ ಮಾಡೋಕ್ಕಾಗಲ್ಲ. ಹಂಗಾಯ್ತು ನಮಗೆ. ನಾವು ಏನು ಮಾಡ್ಬೇಕು? ಇದೇ ದೇವ್ರು ಕೊಟ್ಟಿದ್ದಾರೆ ನಮ್ಗೆ, ಹಂಗೆಲ್ಲ ಆಯ್ತು.
ವಯಸ್ಸಾಯಿತು, ನನಗೇನು ಕೆಲ್ಸಕ್ಕೆ ಆಗ್ತೈತೆ. ಇದು ಬಿಟ್ಟರೆ ಏನು ಕೆಲ್ಸಕ್ಕೆ ಆಗಲ್ಲ. ಇದಕ್ಕೆ ಮೇಲೆ ನನಗೇನು ಕೆಲ್ಸಕ್ಕೆ ಹೋಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.